ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇರುವಂತಹ ಶಾಸಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಚಿವ ಸ್ಥಾನಕ್ಕಾಗಿ ಹಂಪನಗೌಡ ಬಾದರ್ಲಿ ಲಾಬಿ ಜೋರಾಗಿದೆ. ದೆಹಲಿ ಮಟ್ಟದಲ್ಲಿ ಸಚಿವ ಸ್ಥಾನಕ್ಕಾಗಿ ತೀವ್ರ ಲಾಬಿ ನಡೆಸ್ತಾ ಇದ್ದಾರೆ. ಸಿಂಧನೂರು ಕಾಂಗ್ರೆಸ್ ಶಾಸಕ ಹಂಪನಗೌಡ ಬಾದರ್ಲಿ ಅಭಿಮಾನಿಗಳಿಂದ 20 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಪೂಜೆ ಸಲ್ಲಿಸಲಾಗ್ತಾ ಇದೆ. ಫ್ಯಾನ್ಸ್ ಪಾದಯಾತ್ರೆಯ ಸಂದರ್ಭದಲ್ಲಿ ಶಾಸಕರು ಶುಭ ಸುದ್ದಿಯ ಸುಳಿವು ಕೊಟ್ಟಿದ್ದಾರಂತೆ. ಹೈಕಮಾಂಡ್ನಿಂದ ಸಚಿವ ಸ್ಥಾನದ ಭರವಸೆ ಸಿಕ್ಕಿರೋ ಹಾಗೆ ಒಂದು ಸುಳಿವು ಕೊಟ್ಟಿದ್ದಾರೆ ತಮ್ಮ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರಿಗೆ ಅಂತ. ಮುಂದಿನ ದಿನಗಳಲ್ಲಿ ಒಳ್ಳೆ ಕಾಲ ಬರುತ್ತೆ, ಸಿಂಧನೂರಿಗೆ ಒಳ್ಳೇದಾಗುತ್ತೆ ಅನ್ನೋ ರೀತಿಯಾಗಿ ಒಂದು ಕ್ಲೂ ಕೊಟ್ಟಿದ್ದಾರಂತೆ. ಸೊ ಅಭಿಮಾನಿಗಳಿಗೆ ಅದೇ ಖುಷಿ, ನಮ್ಮ ಶಾಸಕರು ನಮ್ಮ ನಾಯಕ ಈ ಬಾರಿ ಸಚಿವರಾಗ್ತಾರೆ ಅಂತ. ಬಟ್ ಅಧಿಕೃತವಾಗಿ ಈ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ. ಶಾಸಕರು ತಮ್ಮ ಅಭಿಮಾನಿಗಳು ಬೆಂಬಲಿಗರಿಗೆ ಈ ಬಗ್ಗೆ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ನಮ್ಮ ರಾಯಚೂರಿನ ಪ್ರತಿನಿಧಿ ಭೀಮೇಶ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಡ ಹೇರುವಂತ ಕೆಲಸವನ್ನ ಮಾಡ್ತಾ ಇದೆ. ನಮ್ಮ ಜೊತೆಗೆ ಅವ್ರ ಅಭಿಮಾನಿಗಳಿದ್ದಾರೆ, ಅವ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಈ 5 ಬಾರಿ ಶಾಸಕರಾಗಿದ್ದಾರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಹಿರಿಯ ಶಾಸಕರಿದ್ದಾರೆ. ಈ ಬಾರಿ ಯಾವ ರೀತಿ ಒತ್ತಡವನ್ನ ಹೈಕಮಾಂಡ್ಗೆ ಹಾಕ್ತೀರಿ ಅಂತ? ನೋಡಿ ಸುಮಾರು ಇವತ್ತು ನಮ್ಮ ಸಿಂಧನೂರು ತಾಲೂಕಿನಿಂದ ಸಿಂಧನೂರು ಸಿಟಿಯಿಂದ ಅಂಬಮಠದವರೆಗೆ 22 ಕಿಲೋಮೀಟರ್ ನಮ್ಮ ಹಂಪನಗೌಡ ಬಾದರ್ಲಿ ಅಭಿಮಾನಿಗಳು ಸುಮಾರು 7-8 ಸಾವಿರ ಜನ ಕಲಿತು ನಾವು ಇವತ್ತೇನು ಪಾದಯಾತ್ರೆ ಮಾಡಿದ್ದೀವಿ. ಅದು ಹಂಪನಗೌಡರ ಸಾಹೇಬರಿಗೆ ಈ ಕ್ಯಾಬಿನೆಟ್ನಲ್ಲಿ ನಮಗೆ ಸಚಿವ ಸ್ಥಾನ ಸಿಗಲೇಬೇಕು. ಯಾಕಂದರೆ 2013ರಲ್ಲಿ ಅವರಿಗೆ ಸಿಗಬೇಕಾಗಿತ್ತು, ಅದು ಮಿಸ್ ಆಯಿತು. ಈ ಸಲ ಮಾತ್ರ ನಮಗೆ ಖಂಡಿತ ಸಚಿವ ಸ್ಥಾನ ಬೇಕೆಂದು ನಾವು ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡ್ತೀವಿ. ಅದೇ ರೀತಿಯಾಗಿ ಇನ್ನು ಹೆಚ್ಚಿನ ಹೋರಾಟ ಬೇಕಾದರೆ ನಾವು ಮಾಡೋಕ್ಕೆ ತಯಾರಿದ್ದೀವಿ ಅಂತ ನಿಮ್ಮ ಮೂಲಕ ಹೇಳುತ್ತಾ ದಯವಿಟ್ಟು ಹೈಕಮಾಂಡ್ಗೆ ನಾನು ಕೈ ಮುಗಿದು ಕೇಳ್ತೇನೆ, ಈ ಸಲ ನಮ್ಮ ಹಂಪನಗೌಡ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಏನು ಹೇಳ್ತೀರಿ, ಯಾವ ರೀತಿ ಒತ್ತಡ ಹಾಕ್ತೀರಿ ಅಂತ? ಏನಿವತ್ತು ನಮಗೆ ಕಳೆದ ಬಾರಿ 2013ರಲ್ಲಿ ನಮ್ಮ ಸಾಹೇಬರು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಕಾರಣಾಂತರಗಳಿಂದ ಅವರಿಗೆ ಕೇಂದ್ರದಿಂದ ರಾಜ್ಯದಿಂದ ಅನ್ಯಾಯ ಆಗಿದೆ. ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ 2ನೇ ಸುತ್ತಿನಲ್ಲಿ ಇರುವುದರಿಂದ ಅವರಿಗೆ DK ಶಿವಕುಮಾರ್ ಸರ್ ಅವರ ಸಂಪುಟದಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನ ದೊರಕಬೇಕಂತೇಳಿ ತಾಯಿ ಅಂಬಾದೇವಿಯವರ ಆಶೀರ್ವಾದ ಪಡೆದಿರ್ತಕ್ಕಂಥವ್ರು ನಾವೆಲ್ಲರೂ. ಈ ಬಾರಿ ಒಂದು ವೇಳೆ ಕೊಡದೇ ಇದ್ರೆ ಯಾವ ರೀತಿ ಹೈಕಮಾಂಡ್ಗೆ ಒತ್ತಡ ಹಾಕ್ತೀರಿ, ಯಾವ ರೀತಿ ಮುಂದಿನ ಹೋರಾಟ? ಈಗ ಇಲ್ಲಿ 5 ದಶಕಗಳ ರಾಜಕಾರಣ ಮಾಡಿ 5 ಸಲ MLA ಆಗಿರ್ತಕ್ಕಂಥವ್ರು ಹಂಪನಗೌಡ ಸಾಹೇಬರು, ಹಿರಿಯ ಶಾಸಕರು. ಪಕ್ಕದಾಗ ನಿನ್ನೆ ಮೊನ್ನೆ ಬಂದವರೆಲ್ಲ ಸಚಿವ ಸ್ಥಾನ ಅಂತಾರೆ. ದಯವಿಟ್ಟು ಇಲ್ಲಿರ್ತಕ್ಕಂಥ ಕಟ್ಟಕಡೆಯ ಕಾಂಗ್ರೆಸ್ ಕಾರ್ಯಕರ್ತನಿಗೊಂದು ನೋವಿದೆ. ಹಂಪನಗೌಡ ಸಾಹೇಬರು ಒಂದು ಸಲ ಮಂತ್ರಿ ಆಗಲೇಬೇಕಂತ ಭಾವನೆ ಇದೆ. ಎಲ್ಲರೂ ಅತ್ಯಂತ ಭಾವನಾತ್ಮಕವಾಗಿ ಬಂದಿದ್ದೀವಿ. ಇವತ್ತು 23 ಕಿಲೋಮೀಟರ್ ನಡಿಬೇಕಾದ್ರೆ ಹುಡುಗಾಟದ ಪ್ರಶ್ನೆ ಅಲ್ಲ ಇದು. ಈಗ ಎಲ್ಲಿವರೆಗೆ ಇದೀವಿ ಅಂದ್ರೆ ನಾವು ಅಂಥ ಸಂದರ್ಭ ಬೆಂಗಳೂರಿಗೆ ಕೂಡ ನಡಿಬೇಕಪ್ಪ ಅನ್ನೋ ಒಂದು ತೀರ್ಮಾನಕ್ಕೂ ಕೂಡ ನಾವು ಮಾನಸಿಕವಾಗಿ ರೆಡಿ ಆಗಿಬಿಟ್ಟಿವಿ. ಯಾಕಂದ್ರೆ ಇಂಥ ಮುತ್ಸದಿಗೆ ಇವತ್ತು ಇವರು 77 ವರ್ಷ ಇವತ್ತು ಇಂಥ ಹಿರಿಯ ಒಬ್ಬ ಶಾಸಕರಿಗೆ ಅವಕಾಶ ಕೊಡದೆ ಹೋದರೆ ಆಮೇಲೆ ಎಲ್ಲ ರೀತಿಯಲ್ಲಿ ಅರ್ಹತೆ ಇರ್ತಕ್ಕಂಥವ್ರು, ನೀರಿನ ವಿಚಾರದಲ್ಲಿ ತಗೊಳ್ರಿ, ಅಭಿವೃದ್ಧಿ ವಿಚಾರದಲ್ಲಿ ತಗೊಳ್ರಿ, ಆಡಳಿತ ವಿಚಾರದಲ್ಲಿ ತಗೊಳ್ಳಿ, ವಿಧಾನಸೌಧದಲ್ಲಿ ಅವರು ಎಂಥ ಸಂಸದೀಯ ಪಟ್ಟ ಅಂದ್ರೆ ಅವ್ರದ್ದೊಂದು ಕಪ್ಪು ಚುಕ್ಕಿ ಇಲ್ಲ. ಇವತ್ತಿಗೂ ಕೂಡ ಪಕ್ಷ ವಿರೋಧ ಚಟುವಟಿಕೆ ಇಲ್ಲ, ಇವತ್ತಿಗೂ ಕೂಡ ಯಾರಿಗೂ ವಿರೋಧ ಮಾಡಿಲ್ಲ. ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿಗೆ ಅವಕಾಶ ಮಾಡಿಕೊಡ್ತಿದ್ರೆ ಯಾರಿಗೆ ಮಾಡಿಕೊಡ್ತೀರಿ ನೀವು? ಇವ್ರಿಗೆ ಮಾಡಿಕೊಡೋದ್ರಿಂದ ಮುಂದಿನ ದಿನಗಳಲ್ಲಿ ಸುಮಾರು ರಾಯಚೂರು ಕೊಪ್ಪಳ ಜಿಲ್ಲೆಯಲ್ಲಿ ಅತ್ಯಧಿಕ ಶಾಸಕರಾಗಿ ಗೆಲ್ತಾರ ಮತ್ತು ಅತ್ಯಧಿಕವಾಗಿ ಶಾಸಕರು ಗೆಲ್ಲೋದ್ರ ಜೊತೆಗೆ ಇಲ್ಲಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತವೆ. ಇತ್ತೀಚೆಗೆ ಅತಿ ಹೆಚ್ಚು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಗೆಲ್ತಾರ. ಇದು ಹಂಪನಗೌಡ ಬಾದರ್ಲಿ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.